ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತೇನಪ್ಪ ಅಂದರೆ ಇವತ್ತು ನಮ್ಮ ಮನೆ ಫುಲ್ ಕ್ಲೀನಿಂಗ್. ಇವತ್ತು ಇಡೀ ದಿನ ಮನೆ ಕ್ಲೀನಿಂಗೇ ಆಗುತ್ತೆ. ನಮ್ಮ ಕಡೆ ಎಲ್ಲ ಹೊಸ್ತು ಬಂತು ನೋಡಿ. ಹೊಸ್ತಂದರೆ ಹೊಸ ಕ್ಯೂಟ ಅಂತ ಕರೀತಾರೆ, ನಮ್ಮ ಕಡೆ ಎಲ್ಲ ಹೊಸ್ತು ಅಂತ ಕರೀತಾರೆ. ಅದು ಬರುವ ಮುಂಚೆ ಮನೆ ಕ್ಲೀನಿಂಗ್ ಮಾಡ್ತಾರೆ. ಹಾಗೆ ವರ್ಷಕ್ಕೊಮ್ಮೆ ಹೊಸ್ತು ಬರುವ ಮುಂಚೆ ಮನೆ ಕ್ಲೀನ್ ಮಾಡ್ತಾರೆ. ಮತ್ತು ಕೆಲವರೆಲ್ಲ ಚೌತಿ ಹಬ್ಬಕ್ಕೂ ಮುಂಚೆನೇ ಮನೆ ಕ್ಲೀನ್ ಮಾಡ್ತಾರೆ. ಆದರೆ ನಮ್ಮ ಕಡೆ ಎಲ್ಲ ಹೊಸ ಕ್ಯೂಟ ಮಾಡುವ ಮೊದಲೇ ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ವರ್ಷಕ್ಕೊಂದು ಸಲ ಈ ರೀತಿ ಕ್ಲೀನ್ ಮಾಡೋದು. ಮತ್ತು ಅಂದರೆ ವರ್ಷಕ್ಕೊಂದು ಸಲ ಅಂದರೆ ಒಂದು ಸಲ ಕ್ಲೀನ್ ಅಲ್ಲ, ಅಂದರೆ ಪದೇ ಪದೇ ಮಾಡ್ತಾ ಇರಬೇಕು. ಆದರೆ ಮೇಯ್ನಾಗಿ ಎಲ್ಲ ಕ್ಲೀನ್ ಮಾಡೋದು ವರ್ಷಕ್ಕೊಂದು ಸಲ. ನಮ್ಮ ಮನೆಯಲ್ಲಿ ನಾವು ಇವತ್ತು ಕ್ಲೀನ್ ಮಾಡ್ತಾ ಇದ್ವಿ. ಇವತ್ತಂದರೆ ಸಂಡೇ ಆಗಿತ್ತು ಅವತ್ತು, ಮತ್ತು ನಿಶ್ಮಿತಗೂ ಕಾಲೇಜ್ ರಜೆ ಉಂಟಲ್ಲ, ಒಬ್ಬರಿಗೆ ಕ್ಲೀನ್ ಮಾಡಲಿಕ್ಕೆ ಆಗಲ್ಲ. ಒಬ್ಬರೊಂದು ಕೆಲಸ ಮಾಡಿದರೆ ಇನ್ನೊಬ್ರು ಇನ್ನೊಂದು ಕೆಲಸ ಮಾಡ್ತಾ ಇರಬೇಕು. ಆದರೆ ಹಾಗಾಗಿ ಬೇಗ ಆಗುತ್ತೆ. ಆದ್ದರಿಂದ ನಾವು ಸಂಡೇ ಕ್ಲೀನ್ ಮಾಡಲಿಕ್ಕೆ ಇಟ್ಕೊಂಡಿದ್ವಿ. ನಾನೊಂದು ಕಡೆ ಕ್ಲೀನ್ ಮಾಡ್ತಾ ಇದ್ದರೆ ನಿಶ್ಮಿತ ಇನ್ನೊಂದು ಕಡೆ ಕ್ಲೀನ್ ಮಾಡ್ತಾ ಇದ್ದಾಳೆ. ಮತ್ತು ಇದು ತುಂಬ ಕಿಟಕಿ ಎಲ್ಲ ಕ್ಲೀನ್ ಮಾಡಬೇಕು. ಮತ್ತು ಮೇಲ್ಗಡೆ ಎಲ್ಲ ಶಾಲೆ ಬಲಿ, ಇದೇನಂದರೆ ಶಾಲೆ ಬಲಿ ಜಾಸ್ತಿ, ಅಂದರೆ ಮೇಲ್ಗಡೆ ಶಾಲೆ ಕಟ್ಟಿದರೆ ತೆಗಿತಾ ಇರ್ತೀವಿ ಆವಾಗ. ಆದರೆ ಅದು ಮೇಲೆ ನೈಸ್ ಗಾರಿ ಅಲ್ಲ, ಒಂಥರ ರಫ್ ಗಾರಿ ಮಾಡಿರೋದ್ರಿಂದ ಶಾಲೆ ಅದರಲ್ಲಿ ಬಲೆ ಕಟ್ಟಿದರೆ ಅದರಲ್ಲಿ ಅಂದ್ಕೊಳ್ಳುತ್ತೆ. ಅದು ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತದೆ. ಇದು ಬಲೆ ತೆಗೆಯೋದೆಲ್ಲ ಸಿಗುತ್ತೆ ನೋಡಿ, ಅದರಲ್ಲಾದರೆ ಈಸಿಯಾಗಿ ತೆಗಿಬೋದು. ಅದು ತಂದಿರೋದು ಉಂಟು, ಮತ್ತು ಆದರೆ ಅದು ತುಂಡಾಗಿತ್ತು, ಹಾಗಾಗಿ ಅದರಲ್ಲಿ ಯೂಸ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಹಿಡಿಸುಡಿಯಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಇವಾಗ ಶೋಕೇಸ್ ಎಲ್ಲ ಒರೆಸ್ಬೇಕು. ಫೋಟೋ ಎಲ್ಲ ಧೂಳು ಬರುತ್ತೆ, ಆಲ್ಮೋಸ್ಟ್ ಧೂಳಾಗಿ ಒರೆಸ್ಬೇಕು. ಮತ್ತು ನಾನಿಲ್ಲಿ ಟವಲನ್ನು ಕಟ್ಕೊಂಡಿದ್ದೆ, ಯಾಕಂದರೆ ನನಗೆ ಒಂದು ಸ್ವಲ್ಪ ಹೊರಗಡೆ ಧೂಳು ತಾಗಿದರೆ ಸೀನ್ ಸ್ಟಾರ್ಟ್ ಆಗುತ್ತೆ, ಮತ್ತು ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಹಾಗೇ ಶೋಕೇಸಲ್ಲಿರುವ ಪೇಪರ್ ಎಲ್ಲ ಬ್ಯಾಡ್ದಿರೋದನ್ನು ಎಲ್ಲ ಒಂದು ಕಡೆ ರಾಶಿ ಹಾಕಿದ್ವಿ, ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ. ಇವಾಗ ನಾವು ಹೊರಗಡೆ ಹೋಗುವಾಗ ಏನಾದರೂ ಒಂದು ಪೇಪರ್ ತಂದರೆ ಅದೇ ಮನೆಯಲ್ಲಿ ಇಟ್ಟಿರ್ತೀವಿ, ಅಲ್ಲೇ ಶೋಕೇಸಲ್ಲಾಗಿರ್ಬೋದು, ಗೋಡ್ರೇಜಲ್ಲಾಗಿರ್ಬೋದು, ಹಾಗೆ ಇಟ್ಟಿರ್ತೇವೆ, ಮತ್ತು ಅದನ್ನು ಬಿಸಾಕೋದಿಲ್ಲ. ಇವಾಗ ನೋಡಿ, ವರ್ಷಕ್ಕೊಮ್ಮೆ ಮನೆ ಕ್ಲೀನ್ ಮಾಡುವಾಗ ಕಷ್ಟ. ಅದನ್ನೆಲ್ಲ ತೆಗೆದು ಹುಡುಕಿ ಯಾವ್ದು ಬೇಕಾಗಿರೋದು ಯಾವ್ದು ಬೇಡದ್ದು ಅಂತ ಹೆಚ್ಚಿ ಕ್ಲೀನ್ ಮಾಡಬೇಕು. ಹಾಗೆ ಮನೆ ಕ್ಲೀನ್ ಮಾಡುವಾಗ ನಮಗೆ ಇಷ್ಟೊಂದು ಮೊಬೈಲ್ ಸಿಕ್ತು ನೋಡಿ. ಎಷ್ಟು ಮೊಬೈಲ್, ಮೂರು ಮೊಬೈಲ್ ಸಿಕ್ಕಿದೆ. ಹಾಗೆ ಮತ್ತು 3 ಸ್ಕ್ರೀನ್ ಟಚ್ ಮೊಬೈಲ್, 6 ಮೊಬೈಲ್ ಸಿಕ್ಕಿದೆ. ಇವಾಗ ಮೊಬೈಲ್ ಹಾಳಾದರೂ ಸಹ ಮೊಬೈಲ್ ಸಹಿತ ಬಿಸಾಕೋದಿಲ್ಲ, ಅದನ್ನು ಸಹ ಎಲ್ಲ ಒಳಗೆ ಇಡ್ತಾರೆ. ಮತ್ತು ಮಧ್ಯಾಹ್ನ ಮನೆ ಕ್ಲೀನ್ ಮಾಡುವಾಗಲೇ 12 ಗಂಟೆ ಆಯಿತು. ಮತ್ತು ಊಟಕ್ಕೆ ಅಡುಗೆ ಮಾಡಬೇಕು, ಅನ್ನ ಸಾಂಬಾರು 2 ಸಹ ಮಾಡಬೇಕು. ಹಾಗಾಗಿ ಮನೆ ಅರ್ಧ ಕ್ಲೀನ್ ಮಾಡಿ ಇಟ್ವಿ. ಮತ್ತು ಇನ್ನು ಅರ್ಧ ಅಂದರೆ ಕಿಚನ್ ಸ್ಟೋರ್ ರೂಮ್ ಎಲ್ಲ ಬಾಕಿ ಉಂಟು, ಅದೆಲ್ಲ ನಾಳೆ ಕ್ಲೀನ್ ಮಾಡುವ ಅಂತ ಅರ್ಧ ಕ್ಲೀನ್ ಮಾಡಿ ಮತ್ತು ಅಡುಗೆ ಮಾಡಲಿಕ್ಕೆ ರೆಡಿ ಮಾಡಿದ್ವಿ. ನೋಡ್ತಾ ಇರ್ಬೋದು ನೀವು, ಶೋಕೇಸ್ ಎಲ್ಲ ಅಂತೂ ಮನೆ ಕ್ಲೀನ್ ಮಾಡಿದ್ಮೇಲೆ ಮನೆ ಅಂತೂ ನೋಡಲಿಕ್ಕೆ ಚೆಂದ ಪಳ ಅಂತ ಇದೆ. ಆ ಗ್ಲಾಸ್ ಎಲ್ಲ ಪೇಪರ್ನಿಂದ ಒರೆಸಿ ತುಂಬ ಕ್ಲೀನ್ ಮಾಡಿ ನಮಗಾದಷ್ಟು ಮಟ್ಟಿಗೆ ಕ್ಲೀನ್ ಮಾಡಿದ್ವಿ. ಮತ್ತು ಇವೆರಡು ಕಿಚನ್ ಕ್ಲೀನ್ ಮಾಡಲಿಕ್ಕೆ ಉಂಟು, ಅದು ತುಂಬ ಕಷ್ಟ ಉಂಟು. ಯಾಕಂದರೆ ಅದು ನಾವು ನಮ್ಮ ಕಡೆ ಎಲ್ಲ ಕಟ್ಟಿಗೆ ಒಲೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದು ಹೊಗೆಯೆಲ್ಲ ಜಾಸ್ತಿ ಬಂದು ಹೊಗೆಯೆಲ್ಲ ಕೂತ್ಕೊಂಡು ಕಪ್ಪಾಗಿದೆ. ಮತ್ತು ಅದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕು. ಹಾಗೆ ನಾಳೆ ಕ್ಲೀನ್ ಮಾಡುವ ಅಂತ. ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಯಿತು. ಇವಾಗ ಊಟ ಮಾಡ್ತಾ ಇದ್ವಿ ನಾವು. ಮತ್ತು ವೈಟ್ ರೈಸ್ ಮತ್ತು ಮೀನು ಸಾಂಬಾರು ಮಾಡಿದ್ದೆ. ಹಾಗೆ ಊಟ ಮಾಡುವಾಗ 2 ಗಂಟೆ. ಊಟ ಮಾಡಿದ ಮೇಲೆ ಮತ್ತೊಂದು ಸ್ವಲ್ಪ ಫ್ರೆಶ್ ಮಾಡಿ ಮತ್ತೆ ಮಧ್ಯಾಹ್ನ ಅಂದರೆ ಗ್ಲಾಸ್ ಎಲ್ಲ ಉಂಟು ನೋಡಿ, ಕಿಟಕಿ ಗ್ಲಾಸ್ ಒಳಗಡೆಯಿಂದೆಲ್ಲ ಬೆಳಿಗ್ಗೆ ಕ್ಲೀನ್ ಮಾಡಿದ್ವಿ. ಮತ್ತು ಹೊರಗಡೆ ಉಂಟು ನೋಡಿ, ಆ ಗ್ಲಾಸ್ ಎಲ್ಲ ಒರೆಸ್ಬೇಕಿತ್ತು. ಅದು ಧೂಳೆಲ್ಲ ಮಳೆಗಾಲ ಅಲ್ವಾ, ಇವಾಗ ಧೂಳೆಲ್ಲ ಕೂತ್ಕೊಂಡು ಮತ್ತು ಧೂಳಾಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಎಷ್ಟೇ ಕ್ಲೀನ್ ಮಾಡಿದರೂ 1 ವಾರ ಓಕೆ, ಮತ್ತೆ ಪುನಃ ಅದೇ ರೀತಿ ಆಗೋದು, ಅದು ಧೂಳೆಲ್ಲ ಕೂತಿ. ಮತ್ತು ಪದೇ ಕ್ಲೀನ್ ಮಾಡ್ತಾ ಇರಬೇಕು. ಹಾಗೆ ಇವತ್ತಿಡೀ ಮನೆ ಕ್ಲೀನ್ ಆಯಿತು. ಇವತ್ತಿಗೆ ಮುಗಿಲಿಲ್ಲ, ಮತ್ತು ನಾಳೆ ಸೋಮವಾರ, ಅಂದರೆ ನಾಳೆನೂ ಕೂಡ ಕ್ಲೀನ್ ಮಾಡಬೇಕು. ನಾಳೆ ಕೂಡ ಅವಳಿಗೆ ಕಾಲೇಜ್ ರಜೆ ಉಂಟು, ಹಾಗಾಗಿ ಇವತ್ತು ಇಟ್ಕೊಂಡಿದ್ದು. ಸಂಡೇ ಮತ್ತು ಸೋಮವಾರ 2 ದಿನ ಒಟ್ಟಾಗತ್ತಂತ. ನಮ್ಮ ಮನೆಯಲ್ಲಂತೂ ಈ ಧೂಳಿಗಿಂತ ಬಲೆ ಕಟ್ಟೋದು ಜಾಸ್ತಿ. ಅಂದರೆ ಡೈಲಿ ಬಲೆ ತೆಗಿತಾ ಇದ್ದರೂ ಅದು ಮತ್ತೆ ಬಲೆ ಕಟ್ಟೋದು ಜಾಸ್ತಿ. ಯಾಕಂತ ಗೊತ್ತಿಲ್ಲ, ಅಂದರೆ ಕೆಲವ್ರ ಮನೆಯಲ್ಲೆಲ್ಲ ಬಲೆ ಈ ರೀತಿ ಕಟ್ಟೋದೇ ಇಲ್ಲ, ಆದರೆ ನಮ್ಮ ಮನೆಯಲ್ಲಂತೂ ಶಾಲೆ ಬಲೆ ಕಟ್ಟೋದು ಜಾಸ್ತಿ. ಸಂಜೆ ಊಟಕ್ಕೆ ಮೀನು ಸಾಂಬಾರು ಉಂಟು, ಮತ್ತು ಬೆಂಡೆಕಾಯಿ ತಂದಿರೋದು ಸಹ ಉಂಟು. ಬೆಂಡೆಕಾಯಿ ಬಾಜಿ ಮಾಡುವ ಅಂತ. ನಾನು ನಿನ್ನೆ ಬೆಂಡೆಕಾಯಿ ಬಾಜಿ ಮಾಡಿದೆ, ಆದರೆ ಅದು ಯಾರಿಗೂ ಇಷ್ಟ ಆಗಲಿಲ್ಲ, ಒಳ್ಳೆ ಆಗಿಲ್ಲ ಅಂತೆ ನಾನು ಮಾಡಿದ್ದು. ಹಾಗಾಗಿ ಇವತ್ತು ಅಪ್ಪ ಮಾಡ್ತಾ ಇದ್ದಾರೆ. ಅಪ್ಪ ಚೆನ್ನಾಗಿ ಮಾಡ್ತಾರೆ ಅಡುಗೆ. ಯಾಕಂದರೆ ಮೊದಲು ಕುಕ್ಕಾಗಿ ಕೆಲಸ ಮಾಡ್ತಾಯಿದ್ರು ಅವರು. ಹಾಗಾಗಿ ಇವತ್ತು ಅವರೇ ಬೆಂಡೆಕಾಯಿ ಬಾಜಿ ಮಾಡ್ತಾ ಇದ್ದಾರೆ. ನೋಡಬೇಕು ಅವ್ರು ಹೇಗಾಗುತ್ತೆ ಅಂತ. ಅವ್ರದ್ದು ಸ್ಪೆಷಲ್ ಬೆಂಡೆಕಾಯಿಗೆ ಯೂಸ್ ಮಾಡೋದಂದರೆ ಹುಣಸೆ ಹುಳಿ. ಇದನ್ನು ಹುಣಸೆ ಹುಳಿ ಹಾಕಿ ಮಾಡೋದ್ರಿಂದ ರುಚಿಯಾಗಿರುತ್ತೆ. ಮತ್ತು ಇದು ಬೆಂಡೆಕೋಡು
ಒಂದು ಸ್ವಲ್ಪ ನೋಳೆ ನೋಳೆ ಆಗುತ್ತೆ ನೋಡಿ, ಅದು ಸಹ ಆಗೋದಿಲ್ಲ. ನಾನು ಮಾಡಿದ್ದು ನಿನ್ನೆ ಹುಣಸೆ ಹುಳಿ ಹಾಕಿರಲಿಲ್ಲ, ಹಾಗಾಗಿ ಸ್ವಲ್ಪ ನೋಳೆ ನೋಳೆ ಆಯಿತು ಈ ಬೆಂಡೆಕೋಡು. ಹಾಗೆ ಅಜ್ಜಿ ತಿಂತಾ ಇದ್ದಾಳೆ ಬೆಂಡೆಕೋಡು ದೋಸೆ ಹಾಕ್ಕೊಂಡು. ಹಾಂ ನೀವು ಅರ್ಧ ಗಂಟೆಯಿಂದ ಉರ್ಸಿ ಈಗ ಬೆಂಕಿ ಮಾಡ್ದಾಳ ಹೋಗಿ ಕಾಣ ಎಷ್ಟಪ್ಪ ಹೋಯ್ತಂದೆ. ಇದು ನೆಕ್ಸ್ಟ್ ಡೇ ವಿಡಿಯೋ, ಹಾಗೆ 2 ದಿನದ್ದು ಕಂಟಿನ್ಯೂ ಆಗಿ ಹಾಕ್ತಾ ಇದ್ದೇನೆ. ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ನಿನ್ನೆ ಅರ್ಧ ಮನೆ ಕ್ಲೀನ್ ಮಾಡಿ ಆಯಿತು, ಅಂದರೆ ಒಂದು ಹಾಲು, ಸಿಟೌಟು ಮತ್ತು ರೂಮ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಇವತ್ತು 2 ಅಡುಗೆ ಮನೆ ಕ್ಲೀನ್ ಮಾಡಲಿಕ್ಕೆ ಬಾಕಿ ಉಂಟು. ಅಡುಗೆ ಮನೆ ಕ್ಲೀನ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕು. ನಿನ್ನೆ 9 ಗಂಟೆ ಸ್ಟಾರ್ಟ್ ಮಾಡಿದ್ದು 1 ಗಂಟೆ ತನಕ ಆಯಿತು. ಮತ್ತು ಇವತ್ತು ಅಡುಗೆ ಮನೆ 2 ಅಡುಗೆ ಮನೆ, ಅಂದರೆ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಸೌದೆ ಒಲೆ ಮಾಡೋದ್ರಿಂದ ಅಡುಗೆ ಮನೆ ಎಲ್ಲ ಕಪ್ಪು ಹೊಗೆ ಬಂದು ಕಪ್ಪಾಗಿರುತ್ತೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಸುಮಾರು ಹೊತ್ತು ಬೇಕು. ಮತ್ತು ಇವತ್ತು ಕ್ಲೀನ್ ಮಾಡುವ ಅಂತ, ಅಂದರೆ ನಮ್ಮ ಕಡೆ ಎಲ್ಲ ಹೊಸ್ತು ಬಂತಲ್ಲ, ಆವಾಗ ಮನೆ ಕ್ಲೀನ್ ಮಾಡೋದು. ಕೆಲವು ಕಡೆ ದೀಪಾವಳಿಗಿಂತ ಮುಂಚೆನೇ ಕ್ಲೀನ್ ಮಾಡ್ತಾರೆ, ಆದರೆ ನಮ್ಮ ಕಡೆ ಎಲ್ಲ ಹೊಸ್ತು ಬರುವಾಗ ಕ್ಲೀನ್ ಮಾಡೋದು. ವರ್ಷಕ್ಕೊಂದು ಸಲ ಮನೆ ಕ್ಲೀನ್ ಮಾಡೋದು ಅಂತ ಹೇಳ್ತಾರೆ, ಆದರೆ ಮನೆ ಕ್ಲೀನ್ ಮಾಡ್ತಾನೆ ಇರಬೇಕು ಅವಾಗ, ಇಲ್ಲಾಂದರೆ ಶಾಲೆ ಬಲೆ ಧೂಳೆಲ್ಲ ಕೂತ್ಕೊಂಡಿರುತ್ತೆ. ಆದರೆ ಮೇಯ್ನಾಗಿ ವರ್ಷಕ್ಕೊಂದು ಸಲ ಇವಾಗ ಹೊಸ್ತು ಬರುತ್ತೆ ನೋಡಿ, ಆವಾಗಿಂದ ಕ್ಲೀನ್ ಮಾಡೋದು. ಮತ್ತು ಇವಾಗ ಸಂಕ್ರಾಂತಿ ಬಂತು ನೋಡಿ, ಆವಾಗ ಹೊಸ್ತಿಗೆ ದಿನ ಇಡ್ತಾರೆ ಯಾವತ್ತು ಹೊಸ್ತು ಮಾಡೋದು ಅಂತ. ಹಾಗೆ ಮನೆ ಕ್ಲೀನ್ ಮಾಡಿ ಮತ್ತೆ ಸಿಗುವ, ಬಾಯ್. ಹಾಗೆ ನಾನು ನಿಮಗೆ ಇಲ್ಲಿ ಅಡುಗೆ ಮನೆ ತೋರಿಸ್ತೇನೆ ಬನ್ನಿ. ಅಡುಗೆ ಮನೆ ನೋಡ್ತಾ ಇರ್ಬೋದು, ಇದು ಅಡುಗೆ ಮನೆ 1. ಇಲ್ಲಿ ಗ್ಯಾಸ್ ಇಟ್ಟಿದ್ದೀವಿ ನಾವು. ಹಾಗೆ ಅದೊಂದು ಅಡುಗೆ ಮನೆ ಮತ್ತು ಸ್ಟೋರ್ ರೂಮು. ಇದು ನೆಕ್ಸ್ಟ್ ಅಡುಗೆ ಮನೆ, 2ನೇ ಅಡುಗೆ ಮನೆ, ಮತ್ತು ಇನ್ನೊಂದು ಸ್ಟೋರ್ ರೂಮು ಉಂಟು. ಮತ್ತು ಇದೊಂದು ಓಪನ್ ಅಡುಗೆ ಮನೆ, ಇದೊಂದು ಅಡುಗೆ ಮನೆ. ಇಲ್ಲಿ ಕಟ್ಟಿಗೆ ಒಲೆ ಯೂಸ್ ಮಾಡ್ತೀವಿ. ಹಾಗೆ ಇಷ್ಟೆಲ್ಲ ಇವತ್ತು ಕ್ಲೀನ್ ಮಾಡಬೇಕು. ಮತ್ತೆ ಕ್ಲೀನ್ ಮಾಡಿ ಮತ್ತೆ ಸುತ್ತಲೇ 9 ಗಂಟೆ ಆಯಿತು ಸ್ಟಾರ್ಟ್ ಮಾಡಿದ್ದೇನೆ. ನಿನ್ನೆ ಕ್ಲೀನ್ ಮಾಡುವಾಗ 1 ಗಂಟೆ ಆಯಿತು. ಇವತ್ತು ನೋಡಬೇಕು ಎಷ್ಟಾಗುತ್ತೆ ಅಂತ. ಇಲ್ಲಿ ಹಂಚು ಮಧ್ಯೆ ಅಲ್ಲ, ನೀವು ತೆಂಗಿನ ಹೆಡೆ ಬರುತ್ತೆ ನೋಡಿ, ಅದನ್ನು ಸಿಕ್ಕಿಸಿದ್ದೇವೆ. ಯಾಕಂದರೆ ಮಳೆಗಾಲದಲ್ಲಿ ನೀರು ಸೋರ್ತಾ ಉಂಟು ಹಂಚಿನ ಮಧ್ಯೆ. ಇದು ತುಂಬ ಹಳೆ ಹಂಚು, ಅಂದರೆ ನಮ್ಮದು ಹಳೆ ಮನೆಗೆ ಯೂಸ್ ಮಾಡಿದಂಥ ಹಂಚನ್ನೇ ಇವು ಹೊಸ ಮನೆ ಕಟ್ಟುವಾಗ ಯೂಸ್ ಮಾಡಿರೋಂಥದ್ದು. ಹಾಗೆ ಇವಾಗ 12 ಗಂಟೆ ಆಯಿತು. ಇವಾಗ ಆಯಿತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆಯಿತು. ಅಂದರೆ ಗೋಡೆ ಎಲ್ಲ ಕಪ್ಪಾಗಿದೆ, ಅಂದರೆ ಪೇಂಟ್ ಮಾಡದೆ ನಾವು ತುಂಬ ವರ್ಷ ಆಯಿತು. ಮನೆ ಕಟ್ಟಿ 10 ವರ್ಷ ಆಗಿರ್ಬೋದು. 10 ವರ್ಷದಿಂದ ಪೇಂಟ್ ಮಾಡಲೇ ಇಲ್ಲ. ಮನೆ ಓಪನ್ ಮಾಡುವಾಗ ಪೇಂಟ್ ಮಾಡಿದ್ದಷ್ಟೇ, ಮತ್ತೆ ಮಾಡಲಿಲ್ಲ. ಇವಾಗ ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಅಂದರೆ ನಾನು ದಿವಳ್ಸಿನಕಾಯಿ ಸಾಂಬಾರು ಮಾಡುವ ಅಂತ ರೆಡಿ ಮಾಡಿ ಇಟ್ಟಿದ್ದೆ. ಮತ್ತು ಕರೆಂಟ್ ಹೋಯಿತು. 12 ಗಂಟೆ ಆಯಿತು ಆಲ್ರೆಡಿ, ಆದರೂ ಕರೆಂಟ್ ಹೋಯ್ತು. ಇನ್ನು ಕರೆಂಟ್ ಬಂದು ಅಡುಗೆ ಮಾಡಬೇಕು. ಅನ್ನ ಒಲೆ ಮೇಲೆ ಕುದೀತಾ ಉಂಟು. ಹಾಗೆ ಇವತ್ತು ತುಂಬ ಬಿಸಿಲುಂಟು ಹೊರಗಡೆ, ಅಂದರೆ ಮಳೆಗಾಲ ಅಂತ ಹೇಳಲಿಕ್ಕಾಗಲ್ಲ, ಅಷ್ಟೊಂದು ಬೇಸಿಗೆ ಅಂತ ಹೇಳ್ಬೋದು, ಅಷ್ಟು ಬಿಸಿಲುಂಟು. ಹಾಗೆ ಇಲ್ಲಿ ಹೆಡೆಮಂಡಿ, ಚೌಂಗಿ ಮತ್ತು ಕಾಯಿಸಪ್ಪಿ ಎಲ್ಲ ಒಣಸಿದ್ದಾರೆ. ಹಾಗೆ ಅಪ್ಪ ಅಮ್ಮ ಆಚೆ ಹಿತ್ಲಿಗೆ ಹೋಗಿದ್ದಾರೆ. ನಮ್ಮನೆ ಹಿತ್ಲಿಗೆ ಹೋಗಿ ಅಲ್ಲಿ ಬಾಳೆಕೊನೆ ಕೊಯ್ಕೊಂಡು ಬಂದಿದ್ದಾರೆ. ಅಂದರೆ ಕೊನೆ ಬೆಳಿಲಿಲ್ಲ, ಅಂದರೆ ಎಳೀತಿರುವಾಗಲೇ ಅಲ್ಲೇನಾಗುತ್ತೆ ಅಂದರೆ ಹಕ್ಕಿ ಉಂಟಲ್ಲ, ಅದನ್ನು ತಿಂದು ಹಾಕುತ್ತೆ. ಹಾಗಾಗಿ ಎಳೀತಿರೋದನ್ನೇ ಕೊಯ್ಕೊಂಡು ಬಂದಿದ್ದಾರೆ, ಮತ್ತು ಹಕ್ಕಿ ತಿಂದು ಹಾಳು ಮಾಡಿ ಹಾಕುತ್ತೆ ಅಂತ. ಮತ್ತು ಇದನ್ನು ಗುಡ್ಡೆಂಗಡಿಗೆ ಹೋಗಿ ಕೊಟ್ಟು ಬರಬೇಕು. ಈ ಸಲ ಬಾಳೆ ಎಲ್ಲ ಈ ಸಲ ಸ್ಟಾರ್ಟಿಂಗಲ್ಲಿ ಮಳೆಗಾಲ ಜೋರಿರೋದ್ರಿಂದ ಬಾಳೆ ಎಲ್ಲ ಮುರಿದು ಅಷ್ಟು ಹೋಯಿತು. ಈ ಸಲ ಬಾಳೆ ಎಲ್ಲೂ ಇಲ್ಲ, ಅಂದರೆ ಬಾಳೆ ಅಂತಲ್ಲ, ಅಡಿಕೆ ಮರ ಅದು ಇದೆಲ್ಲ ಸಹ ಹೋಗಿದೆ ಮಳೆಗಾಲದಲ್ಲಿ. ಹಾಗೆ ಇಲ್ಲಿ ಕಟ್ಟಿಗೆಯನ್ನು ಸಹ ಒಣಸಿದ್ದಾರೆ, ಬಿಸಿಲಷ್ಟು ಉಂಟು. ನಾವು ಊಟ ಮಾಡ್ತಿರಬೇಕಾದ್ರೆ ಮಳೆ ಜೋರಾಗಿ ಸಡನ್ನಾಗಿ ಸದ್ದಿಲ್ಲದೆ ಮಳೆ ಬಂದು ಅಷ್ಟು ಚೆಂದಾಗಿ ಹೋಯಿತು. ನಾವು ಕಷ್ಟಪಟ್ಟು ಒಣಸಿನೂ ಸಹ ವೇಸ್ಟಾಗಿ ಹೋಯಿತು. ಅಂದರೆ ಸ್ವಲ್ಪ ಒಣಗಿದ್ದಾಯಿತು, ಮತ್ತು ಬಿಸಿಲುಂಟಲ್ಲ ಅಂತ ನಾನು ಒಳಗಡೆಯಿಂದ ತಂದು ಹೊರಗಡೆ ಹಾಕಿದೆ. ಆದರೆ ಜೋರಾಗಿ ಮಳೆ ಬಂದು ಅಷ್ಟು ಊಟಕ್ಕೆ ದಿವಳ್ಸಿನಕಾಯಿ ಸಾಂಬಾರು ಎಲ್ಲರೂ ಕೂತ್ಕೊಂಡು ಕರೆಂಟ್ ಬರುವಾಗಲೇ 12:30 12:45 ಆಯಿತು. ಕಾಯಿ ಇದ್ದದ್ದೇ ಚಿಕ್ಕದು, ಅದು ಒಂದು ಇಡೀ ಉಂಟು. ಅದರಲ್ಲಿ ಸಹ 2 ಪೀಸ್ ಅಜ್ಜಿ ಇಟ್ಟಿದ್ದಾರೆ ಪೋಡಿ ಮಾಡುವ ಮಧ್ಯಾಹ್ನಕ್ಕೆ ಅಂತ. ನಾನಿಲ್ಲಿ ಪೋಡಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ಸ್ವಲ್ಪ ತೆಳುವಾಗಿ ಕಟ್ ಮಾಡ್ತಾ ಇದ್ದೇನೆ. ತೆಳುವಾಗಿ ಇದ್ದರೆ ಚೆನ್ನಾಗಿರುತ್ತೆ, ಅದು ಬೇಯಲಿಕ್ಕೂ ಸಹ ಬೇಗ ಆಗುತ್ತೆ. ಮತ್ತು ಹಾಗೆ ಇವೆಲ್ಲವನ್ನು ಕಟ್ ಮಾಡಿ ಮತ್ತೆ ಸಿಗ್ತೇನೆ. ಕೊಬ್ಬರಿ ಎಣ್ಣೆ
ನೋಡ್ತಾ ಇರ್ಬೋದು ನೀವು. ಇದು ನಾವು ಮನೆಯಲ್ಲೇ ಮಾಡಿಕೊಂಡು ಅಂದರೆ ಮನೆಯಲ್ಲಿ ತೆಂಗಿನಕಾಯಿಂದ ಮಾಡಿಕೊಂಡು ಬಂದಿರುವಂಥ ಎಣ್ಣೆ, ಕೊಬ್ಬರಿ ಎಣ್ಣೆ. ಹೊರಗಡೆಯಿಂದ ತಂದಿರುವಂಥ ಎಣ್ಣೆ ಅಲ್ಲ ಇದು. ನಾವು ಕೊಬ್ಬರಿ ಎಣ್ಣೆ ಅಂದರೆ ವರ್ಷಕ್ಕೊಂದು ಸಲ ಮಾಡಿ ಇಟ್ಕೊಳ್ತೀವಿ. ನಮ್ಮ ಮನೆಯಿಂದ ತೆಂಗಿನಕಾಯಿಂದೆ ಒಣಗಿಸಿ ಮಿಲ್ಲಿಗೆ ಹೋಗಿ ಎಣ್ಣೆ ಮಾಡಿಕೊಂಡು ಇಟ್ಕೊಳ್ತೀವಿ. ಅದನ್ನೇ ಯೂಸ್ ಮಾಡೋದು. ಅಂದರೆ ತಲೆಗೆ ಎಣ್ಣೆ ಹಾಕಲಿಕ್ಕೆ ಮತ್ತು ಕೆಲವೊಂದು ಐಟಮ್ ಅಡುಗೆ ಮಾಡಲಿಕ್ಕೆಲ್ಲ ನಾವು ಕೊಬ್ಬರಿ ಎಣ್ಣೆನೇ ಜಾಸ್ತಿಯಾಗಿ ಯೂಸ್ ಮಾಡೋದು. ಹಾಗೆ ನಾನಿಲ್ಲಿ ಪೋಡಿ ಮಾಡುವಾಗ ಒಂದು ಸ್ವಲ್ಪ ಉಂಟಲ್ಲ ಅಂತ ಸಣ್ಣ ಪಾತ್ರೆ ಇಟ್ಟೆ. ಅದರಲ್ಲಿ ಉಲ್ಟ ಹಾಕಲಿಕ್ಕೆ ಆಗಲಿಲ್ಲ. ಚಿಕ್ಕ ಪಾತ್ರೆ ಆಯಿತು. ಹಾಗೆ ಮತ್ತೆ ಪಾತ್ರೆ ಸಹ ಚೇಂಜ್ ಮಾಡಿ ದೊಡ್ಡ ಪಾತ್ರೆಯಲ್ಲಿ ಇಟ್ಟೆ. ಮತ್ತು ಕಡಲೆ ಹಿಟ್ಟು ಸಹ ಸ್ವಲ್ಪ ಇರೋದ್ರಿಂದ ಕಡಲೆ ಹಿಟ್ಟು ಸಹ ಕಮ್ಮಿ ಆಯಿತು. ಮತ್ತು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ತಂದಿರೋದು ಉಂಟು. ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಪೋಡಿ ಮಾಡಿದೆ ಇವತ್ತು. ಒಂದೇ ಸಲ ಪೋಡಿ ಅಂದರೆ ಅಷ್ಟೊಂದೇನು ರುಚಿಯಾಗಿ ಬರಲಿಲ್ಲ ಇವತ್ತು. ಅಂದರೆ ಕಡಲೆ ಹಿಟ್ಟು ಖಾಲಿಯಾಗಿ ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಎಲ್ಲ ಮಾಡಿದ್ವಲ್ಲ, ಹಾಗಾಗಿ ಅದೇನಂತೆ ಶಂಕರಪೋಳಿ ಬರುತ್ತೆ ನೋಡಿ, ಆ ರೀತಿ ಕ್ರಿಸ್ಪಿಯಾಗಿ ಬಂತು. ಅಷ್ಟೊಂದು ರುಚಿಯಾಗಿ ಬರಲಿಲ್ಲ, ಪೋಡಿ ಥರ ಬರಲಿಲ್ಲ ಅದು. ಅಂದರೆ ಶಂಕರಪೋಳಿ ಥರ ಆಯಿತು, ಅದು ಒಂಥರ ಕರುಮ್ ಆಯಿತು. ಅಷ್ಟೊಂದೇನು ಟೇಸ್ಟಾಗಿ ಬರಲಿಲ್ಲ. ಪಾತ್ರೆ ಚಿಕ್ಕದಾಯ್ತಂತ ಮತ್ತೆ ದೊಡ್ಡ ಪಾತ್ರೆ ಇಟ್ಟು ಮತ್ತೆ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ಇದು. ಕಡಲೆ ಹಿಟ್ಟೆಲ್ಲ ನಾವು ತಂದು ಇಟ್ಕೊಳ್ಳೋದಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲೆಲ್ಲ ಎಣ್ಣೆ ಐಟಮ್ ಮಾಡೋದು ತುಂಬ ಕಮ್ಮಿ ಅಂದರೆ ಕಮ್ಮಿನೇ. ನಾವು ಮಾಡೋದೇ ಇಲ್ಲ ಎಣ್ಣೆ ಐಟಮ್ ಎಲ್ಲ. ಎಣ್ಣೆ ಐಟಮ್ ತಿನ್ನೋದೇ ಕಮ್ಮಿ ನಮ್ಮ ಮನೆಯಲ್ಲೆಲ್ಲ. ದೋಸೆ, ಇಡ್ಲಿ ಅದೇ ಹೆಚ್ಚಾಗಿ ಮಾಡೋದು. ಬೆಳಿಗ್ಗೆ ತಿಂಡಿ ಅಂತೂ ದೋಸೆ, ಇಡ್ಲಿನೇ ಫಿಕ್ಸ್. ಮತ್ತು ಬೇರೆ ಎಣ್ಣೆ ಐಟಮ್ ಪೂರಿ, ಬನ್ಸ್ ಆ ಥರದ್ದೆಲ್ಲ ಮಾಡೋದೇ ಇಲ್ಲ ನಾವು. ಹಾಗಾಗಿ ಕಡಲೆ ಹಿಟ್ಟೆಲ್ಲ ತಂದು ಇಟ್ಕೊಳ್ಳೋದಿಲ್ಲ ನಾವು. ಮತ್ತು ಮಧ್ಯಾಹ್ನದ ಚಹಾ ಜೊತೆಗೆ ಇವತ್ತು ಪೋಡಿ. ಮತ್ತು ಮಧ್ಯಾಹ್ನ ಬಾಳೆಗೊನೆ ಕೊಯ್ಕೊಂಡು ಬಂದಿದ್ದರು ನೋಡಿ, ಅದನ್ನು ಗುಡಂಡಿಗೆ ಕೊಡಲಿಕ್ಕೆ ಚೀಲಕ್ಕೆ ಕಟ್ತಾ ಇದ್ದಾರೆ. ಇದು ರಿಕ್ಷಾ ಮಾಡ್ಕೊಂಡು ಹೋಗ್ಬೋದು. 3 ಬಾಳೆಗೊನೆ ಉಂಟು. ಆದರೆ ಬಾಳೆಗೊನೆಗೆ ಬರೋ ದುಡ್ಡು ಹೋಗಿ ಬರ್ತಾ ರಿಕ್ಷಕ್ಕೆ ಚಾರ್ಜೇ ಆಗುತ್ತೆ. ಹಾಗಾಗಿ ಬೈಕಲ್ಲಿ ತಗೊಂಡು ಹೋಗಲಿಕ್ಕೆ ಒಂದು ದೊಡ್ಡ ಗೋಣಿ ಚೀಲದಲ್ಲಿ ಹಾಕಿ ಕಟ್ತಾ ಇದ್ದೇವೆ 3 ಜನ. 3 ಬಾಳೆಗೊನೆ ಉಂಟು. ಹಾಗೆ ಒಂದು ದೊಡ್ಡ ಗೋಣಿ ಚೀಲ ಹಾಕ್ತಾ ಇದ್ದೇವೆ ಇಲ್ಲಿ. ಮುಂದೆ ಒಂದು ಹಿಂದೆ ಗೋಣಿಚೀಲ ಅಂದರೆ ಯಾರಾದರೂ ಒಬ್ಬ ಮನುಷ್ಯರನ್ನು ಅದರಲ್ಲಿ ತುಂಬೋದು, ಅಷ್ಟು ದೊಡ್ಡದಿದೆ ಗೋಣಿಚೀಲ. ಇದನ್ನು ಬೈಕಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ಜಾಗ್ರತೆ ಬೇಕು. ಯಾಕಂದರೆ ಆ ಕಡೆ ಈ ಕಡೆ ಎಲ್ಲ ಇವಾಗ ಸಂಜೆ ಹೊತ್ತಾಗಿರೋದ್ರಿಂದ ದನಗಳೆಲ್ಲ ಆಚೆ ಈಚೆ ಬರ್ತವೆ. ಒಂದು ಸಲ ಹಾಗೆ ಆಗಿತ್ತು. ಇದೇ ರೀತಿ ಬಾಳೆಗೊನೆ ತಗೊಂಡು ಹೋಗುವಾಗ ದನ ಬಂದು ಗುದ್ದಿ ತಮ್ಮ ಮತ್ತು ಅಪ್ಪ ಇಬ್ಬರು ಸಹ ಬೈಕಿಂದ ಕೆಳಗೆ ಬಿದ್ದಿದ್ದಾರೆ. ಅಪ್ಪನಿಗೆ ಸಹ ಸ್ವಲ್ಪ ಪೆಟ್ಟಾಗಿದೆ. ಹಾಗಾಗಿ ಹೋಗುವಾಗ ತುಂಬ ಜಾಗ್ರತೆ ಬೇಕು ಈ ರೀತಿ ಬಾಳೆಗೊನೆ ತಗೊಂಡು ಹೋಗುವಾಗ. ಹಾಗೆ ನನ್ನ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.